ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಈಸ್ ಈಕ್ವಲ್ ಟು 1.2 ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್. ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಂತ ಕೇಳ್ತಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟ್ ಇದನ್ನ ಬರ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಈಸ್ ಈಕ್ವಲ್ ಟು 1.2. ಇಲ್ಲೇನು ಮಾಡಬೇಕು, ಫಸ್ಟು ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಪ್ಲಸ್ 1.2 ಈ ಕಡೆ ಬಂದರೆ ಮೈನಸ್ 1.2 ಆಗುತ್ತೆ, ಈಸ್ ಈಕ್ವಲ್ ಟು 0. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತೊಗೋಬೇಕು. ಯಾವುದನ್ನ, ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2ನ ಎಫ್ ಆಫ್ ಎಕ್ಸ್ ಅಂತ ತೊಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2. ಆಮೇಲೆ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡಿ ಅಂದರೆ ಈ ಥರ ಟೈಪ್ ಮಾಡ್ಕೋಬೇಕು. ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2ನ ಯಾವ ಥರ ಟೈಪ್ ಮಾಡಬೇಕಂದ್ರೆ ಎಕ್ಸು ಲಾಗ್ ಎಕ್ಸ್ ಮೈನಸ್ 1.2. ಲಾಗ್ ಬೇಸ್ 10 ಅಂದರೆ ಕ್ಯಾಲ್ಸಿಲಿ ಅರ್ಥ ನಾವು ಇಟ್ಕೊಳ್ಳಿ. ಲಾಗ್ ಬೇಸ್ 10 ಅಂದರೂ ಒಂದೇ, ಲಾಗ್ ಅಂದರೂ ಒಂದೇ. ಕ್ಯಾಲ್ಸಿಲಿ ನೀವು ಲಾಗ್ ಹೊಡೆದ್ರೆ ಸಾಕು, ಅದು ಲಾಗ್ ಬೇಸ್ 10. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಈ ಥರ ಟೈಪ್ ಮಾಡ್ಕೋಬೇಕು ಕ್ಯಾಲ್ಸಿಲಿ. ಒಂದು ನಿಮಿಷ ನೋಡಿ. ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗೇನು ಮಾಡಬೇಕು, ಇದನ್ನ ಟೈಪ್ ಮಾಡ್ಕೊಳ್ಳಿ. ಈ ಥರ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಲಾಗು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಮೈನಸ್ 1.2. ಆಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಇಲ್ಲಿ ಕ್ಯಾಲ್ಕುಲೇಟ್ ಹೊಡ್ಬಿಟ್ಟು 0 ಹೊಡೀರಿ. ಕ್ಯಾಲ್ಸಿಲಿ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಆನ್ಸರು ಮ್ಯಾಥ್ ಎರರ್ ಬರ್ತಾಯಿದೆ. ಯಾಕಂದರೆ ಲಾಗ್ 0 ಈಸ್ ಮೈನಸ್ ಇನ್ಫಿನಿಟಿ, ಅದಕ್ಕೆ ಬರೋಲ್ಲ ಅದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಲೆಫ್ಟಿಗೆ ಹೋಗಿ ಲಾಗ್ ಅಂತ ಬಂದರೆ 0ಇಂದ ಸ್ಟಾರ್ಟ್ ಮಾಡಬೇಡಿ. ಲಾಗ್ ಎಕ್ಸ್ ಬಂದರೆ 1ಇಂದ ಸ್ಟಾರ್ಟ್ ಮಾಡಿ. 1 ಏನು ಬರ್ತಾಯಿದೆ, ಮೈನಸ್ 1.2 ಬರ್ತಾಯಿದೆ. ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು ಮೈನಸ್ 1.2. ನೆಕ್ಸ್ಟು ಕ್ಯಾಲ್ಕುಲೇಟ್ 2 ಹೊಡೀರಿ. 2ಗೆ ಏನು ಬರ್ತಾಯಿದೆ, ಮೈನಸ್ 0.59. ಇಲ್ಲಿ ನೋಡಿ, ಫಿಫ್ತು ಡಿಜಿಟ್ ನೋಡಬೇಕು. ಅದು 4 ಇದ್ದರೆ ಇಲ್ಲಿ 9 ಇಟ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದನ್ನ ಒಂದು ನಂಬರ್ ಜಾಸ್ತಿ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೈನಸ್ 0.5979 ಹಂಗೆ ಇಟ್ಕೋಬೇಕು. ಇದು ಫಿಫ್ತು ಡಿಜಿಟು. ಅರ್ಥ ಆಗ್ತಿದೆಯಲ್ವಾ? ಈ ಪಾಯಿಂಟ್ ಆದಮೇಲೆ ಫಿಫ್ತು ಡಿಜಿಟ್ ಇದೆಯಲ್ಲ, ಅದು ನಿಮಗೆ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇಲ್ಲಿ ನಂಬರ್ ಜಾಸ್ತಿ. ಅದು ಹೆಂಗೆ ಮಾಡೋದು ಇದು ನಾನು ಹೇಳ್ಕೊಡ್ತೀನಿ. 5ಗಿಂತ ಕಡಿಮೆ ಇದ್ದರೆ 4 ಇದೆಯಲ್ವ, ಇದೇನಿದೆ 5979 ಅದು ಬರ್ಕೋಬೇಕು. ಈಗ ನೋಡಿ, 1ಗೆ ನೆಗೆಟಿವ್ ಬಂದಿದೆ, 2ಗೂ ನೆಗೆಟಿವ್ ಬಂದಿದೆ. ಇಲ್ಲಿ ಪಾಸಿಟಿವ್ ಬರೋ ಗಂಟ ಮಾಡಬೇಕು. 3ಗೆ ಈಗ ಕ್ಯಾಲ್ಕುಲೇಟ್. 3ಗೆ ನೋಡಿ ಪಾಸಿಟಿವ್ ಬಂದಿದೆ. ಇಲ್ಲಿ ಫಿಫ್ತ್ ಡಿಜಿಟ್ ಏನು ಬಂದಿದೆ, 6 ಬಂದಿದೆ. ಇಲ್ಲಿ ಅರ್ಥ ಆಗ್ತಿದೆಯಲ್ವಾ? 0.23. ಇಲ್ಲಿ ನೋಡಿ 6 ಅಂತ ಬಂದರೆ ಇಲ್ಲಿ 13 ಇರೋದನ್ನ 14 ಮಾಡ್ಕೋಬೇಕು. 14. ಅರ್ಥ ಆಗ್ತಿದೆಯಲ್ವಾ? ಇದು ಒಂದು ರೂಟ್ ಲೈಸ್ ಬಿಟ್ವೀನ್. ಈಗ ನೋಡಿ, ಇದು ನೆಗೆಟಿವ್, ಇದು ಪಾಸಿಟಿವ್ ಬಂದಿದೆ. ನೆಗೆಟಿವ್ ಇಂದ ಪಾಸಿಟಿವ್ ಅಂದರೆ ನೀವೇನು ಮಾಡಬೇಕು, ರೂಟ್ ಲೈಸ್ ಬಿಟ್ವೀನ್ ಅಂತ ಬರ್ಕೋಬೇಕು. ರೂಟ್ ಲೈಸ್ ಬಿಟ್ವೀನ್ 2, 3. ನೀವು ಬಿಟ್ವೀನ್ ಅಂತ ನೀಟಾಗಿ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ನೀವೇನು ಮಾಡಿ ಅಂದರೆ ಇಲ್ಲಿ ಒಂದು ಟೇಬಲ್ ಥರ ಮಾಡ್ಕೊಂಡು ಮಾಡೋಣ. ಈಸಿ ಆಗುತ್ತೆ ನಿಮಗೆ, ಸ್ವಲ್ಪ ಬೇಗ ಆಗುತ್ತೆ ಪ್ರಾಬ್ಲಮ್ಮು. ಯಾವ ಥರ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಇಲ್ಲಿ ಎ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಎಫ್ ಆಫ್ ಎ, ಆಮೇಲೆ ಬಿ, ಆಮೇಲೆ ಎಫ್ ಆಫ್ ಬಿ ಅಂತ ಬರ್ಕೋಬೇಕು. ಈ ಟೇಬಲ್ ಮಾಡಿದಾಗ ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ. ಆಮೇಲೆ ಏನು ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ
ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೇಕು. ಈಗ ನೋಡಿ ಎ ಅಂದ್ರೇನು 2, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಫ್ ಆಫ್ ಎ ಅಂದರೆ ಎಫ್ ಆಫ್ 2. ಎಫ್ ಆಫ್ 2 ಎಷ್ಟು? -0.5979. ಬಿ ಅಂದರೆ 3. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 3 ಎಷ್ಟು? 0.2314. ಈಗ ಇಲ್ಲೇನು ಮಾಡಬೇಕಂದ್ರೆ ಇದನ್ನ ಫೈಂಡ್ ಮಾಡೋಕ್ಕೆ ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡಿ ನೋಡಿ, ಇಲ್ಲಿ ಬರೀತೀನಿ. ಇದೆಲ್ಲ ರಫ್ ವರ್ಕು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ತೀರಾ? ಎ ವೈ ನೋಡಿ, ಎ ಸಿ ಹೊಡೆದ್ಬಿಡಿ, ಈ ಥರ ಡಿವೈಡ್ ಹೊಡೀರಿ. ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಆಲ್ಫಾ ಎಕ್ಸ್. ಇಲ್ಲಿ ಕ್ಯಾಲ್ಕುಲೇಟ್, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಎ ಅಂದರೆ ಇದು 2, ಇಲ್ಲಿ ವೈ ಅಂದರೆ ಇದು, ಅರ್ಥ ಮಾಡ್ಕೊಳ್ಳಿ. ಇದು ಎ, ಇದು ಬಿ, ಅರ್ಥ ಆಗ್ತಿದೆಯಲ್ವಾ? ಇದು ಎಕ್ಸು, ಇದು ವೈ. ನೀವೇನು ಮಾಡಿ, ಕ್ಯಾಲ್ಸಿಲಿ ಮಾಡಿದಾಗ ಫಸ್ಟು 2 ಹೊಡೀರಿ, ಆಮೇಲೆ ಲಾಸ್ಟು, ಫಸ್ಟು ಲಾಸ್ಟ್ ಹೊಡೀರಿ. 0.2314 ಆಯ್ತಲ್ವಾ? ಬಿ ಅಂದರೆ ಇದು. ಈಗ ಇಲ್ಲಿಂದ ಬಂದು ಹಿಂಗೆ ಹೋಗಿ, ಈ ಥರ ಮಾರ್ಕ್ ಮಾಡುತ್ತೀನಿ ನೋಡಿ. ಇಲ್ಲಿಂದ ಬನ್ನಿ ಮತ್ತು ಹಿಂಗೆ ಹೋಗಿ, ಫಸ್ಟ್ ಇದು ಹೊಡೀರಿ, ಆಮೇಲೆ ಇದು ಹೊಡೀರಿ, ಆಮೇಲೆ ಇದು ಹೊಡೀರಿ, ಇದು ಹೊಡೀರಿ. ಯಾವುದಕ್ಕೆ? ಎಕ್ಸ್ಗೆ. ಈಗೇನು 3, ಆಮೇಲೆ ಎಕ್ಸ್ ಏನು -0.5979. ಎಷ್ಟು ಬಂತು? 2.720969. ಇಲ್ಲಿ ನೋಡಿ, ರೌಂಡ್ ಆಫ್ ಮಾಡೋಕ್ಕೆ ಬರಬೇಕು ನಿಮಗೆ. ಈ 5th ಡಿಜಿಟ್ ಏನಿದೆ 6 ಇದೆಯಲ್ವಾ, ಇದು 5th ಡಿಜಿಟ್ಟು 6 ಅಥವಾ 6ಗಿಂತ ಜಾಸ್ತಿ, 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇಲ್ಲಿ 1 ನಂಬರ್ನ ಜಾಸ್ತಿ ಮಾಡಬೇಕು. ಈಗ 09 ಇದೆಯಲ್ವ, 10 ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಈಸ್ ಈಕ್ವಲ್ ಟು ಏನು? 2.7210. ಅರ್ಥ ಆಯ್ತಲ್ವಾ? ಇದು ಬಂದ ತಕ್ಷಣ ಏನು ಮಾಡಿ, ಕ್ಯಾಲ್ಸಿಲಿ ಎ ಸಿ ಹೊಡೀರಿ. ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಆ್ಯರೋ ಮಾರ್ಕ್ ಹೊಡೀರಿ. ಇದು ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಫ್ ಆಫ್ ಎಕ್ಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಏನಿದೆ? 2.7210. ಏನು ಬರುತ್ತೆ ಇಲ್ಲಿ? ಮೈನಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಇದು ಬರೀರಿ 0.0. ಇಲ್ಲಿ 5th ಡಿಜಿಟ್ ನೋಡಿ 0 ಇದೆ, ಅಂದರೆ 4 ಡಿಜಿಟ್ ಏನಿದೆ ಅದು ಬರೆದ್ಬಿಡಿ 0171. ಅರ್ಥ ಆಗ್ತಿದೆಯಲ್ವಾ? ಈಗ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಎಫ್ ಆಫ್ ಎಕ್ಸ್ ಏನು ಬಂದಿದೆ? ನೆಗೆಟಿವ್ ಬಂದಿದೆ. ಅರ್ಥ ಆಗ್ತಿದೆಯಲ್ವಾ? ಇದು ನೆಗೆಟಿವ್ ಬಂದರೆ ಈ ಎಫ್ ಆಫ್ ಎಕ್ಸ್ನ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿಗೆ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ನೆಗೆಟಿವ್ ಬಂದರೆ ಯಾವುದಿದೆ ನೆಗೆಟಿವ್? ಎಫ್ ಆಫ್ ಎನ, ಎ ಮತ್ತು ಎಫ್ ಆಫ್ ಎನ ಚೇಂಜ್ ಮಾಡಬೇಕು. ಇದು ಪಾಸಿಟಿವ್ ಬಂದರೆ ಬಿ ಮತ್ತು ಎಫ್ ಆಫ್ ಬಿನ ಚೇಂಜ್ ಮಾಡಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ನೆಗೆಟಿವ್ ಬಂದಿರೋದ್ರಿಂದ ಎಫ್ ಆಫ್ ಎ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಆಗಬೇಕು ಮತ್ತು ಎ ಜಾಗದಲ್ಲಿ ಎಕ್ಸ್ ಆಗಬೇಕು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದು ನೆಗೆಟಿವ್ ಬಂದರೆ ಇದೆರಡರಿಂದ ಇದನ್ನ ಚೇಂಜ್ ಮಾಡಿ. ಇದು ಪಾಸಿಟಿವ್ ಬಂದರೆ ಇದೆರಡರಿಂದ ಇದು ಚೇಂಜ್ ಮಾಡಿ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ನೆಗೆಟಿವ್ ಬಂದಿದೆ, ಅದಕ್ಕೆ ನಾವೇನು ಮಾಡಬೇಕು? ಇದನ್ನ ಎಫ್ ಆಫ್ ಎಯಿಂದ ಚೇಂಜ್ ಮಾಡಬೇಕು ಮತ್ತು ಇದನ್ನ ಎ ಇಂದ ಚೇಂಜ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಎಕ್ಸು ಮತ್ತು ಎಫ್ ಆಫ್ ಎಕ್ಸು ಎ ಅಥವಾ ಎಫ್ ಆಫ್ ಎಲ್ಲಿ ಬರಬೇಕು, ಅಥವಾ ಬಿ ಅಥವಾ ಎಫ್ ಆಫ್ ಬಿಗೆ ಬರಬೇಕು. ಫಸ್ಟು ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವ್ಲಿ ಬರ್ಕೊಳ್ಳಿ. ಮೊದಲು -0.0171 ಇದನ್ನ ನೆಗೆಟಿವ್ಲಿ ಬರೆದ್ಬಿಡಿ. ಆಮೇಲೆ ಇದನ್ನ ಇಲ್ಲಿ ಬರೀರಿ ಲೆಫ್ಟಲ್ಲಿ. ಯಾವಾಗಲೂ ಇದನ್ನ ಲೆಫ್ಟಲ್ಲಿ ಬರೀರಿ. ಈಗ ಬರೆದು ನೆಗೆಟಿವ್ನ ನೆಗೆಟಿವ್ಲಿ ಬರೆದ್ಬಿಟ್ಟು ಈ ಎಕ್ಸ್ನ ಅದ್ರ ಲೆಫ್ಟಲ್ಲಿ ಬರೀರಿ. ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. 2.7210. ಕನ್ಫ್ಯೂಷನ್ ಏನಿರಲ್ಲ. ಇದು ಪಾಸಿಟಿವ್ ಬಂದರೆ ಪಾಸಿಟಿವ್ ಕೆಳಗಡೆ ಬರೀರಿ, ಇದನ್ನ ಅದ್ರ ಲೆಫ್ಟಲ್ಲಿ ಬರೀರಿ. ಆ ಥರ ಆಯ್ತಲ್ವ? ಈಗ ಇದು ಬರೆದಾದ್ಮೇಲೆ ಇದು ಏನಿದೆ ಹಂಗೆ ಇರಲಿ. 0.2314 ಏನಿದೆ ಹಂಗೆ ಇರಲಿ. ಈಗ ಎಗೇನ್ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಬೇಕು. ಎ ವೈ ಮೈನಸ್ ಬಿ ಎಕ್ಸ್ ಬೈ ವೈ ಮೈನಸ್. ಇದು ಆಲ್ರೆಡಿ ಟೈಪ್ ಇರುತ್ತೆ, ಮತ್ತೆ ಟೈಪ್ ಮಾಡ್ಕೊಂಡು ಕೂತ್ಕೋಬೇಡಿ. ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಈ ಥರ ಮೇಲ್ಗಡೆ ಆರೋ ಮಾಡ್ಕೊಡಿರಿ. ಬಂತು ಇದು. ಕ್ಯಾಲ್ಕುಲೇಟ್ ಹೊಡೆದು
ಇದು ಪ್ರೊಸೀಜರ್ ಯಾವ ಥರ ಫಾಲೋ ಮಾಡಿ ಅಂದರೆ ಫಸ್ಟ್ ಇದು ಹೊಡೀರಿ, ಆಮೇಲೆ ಇದು ಹೊಡೀರಿ, ಆಮೇಲೆ ಇದು ಹೊಡೀರಿ, ಆಮೇಲೆ ಇದು. ಫಸ್ಟಿಂದ ಲಾಸ್ಟ್ ಬಂದು ಈ ಕಡೆ ಹೋಗಿ. ಎ ಹೇಳಿ 2.7210, ವೈ ಹೇಳಿ 0.2314, ಬಿ ಬಂದು 3, ಎಕ್ಸ್ ಅಂದರೆ -0.0171. ಎಷ್ಟು ಬಂತು ಆನ್ಸರ್? 2.7401. ಆದರೆ ಫಿಫ್ತು ಡಿಜಿಟ್ ಏನಿದೆ 9 ಇದೆ. ನೀವು ಇಲ್ಲಿ ರೌಂಡ್ ಆಫ್ ಮಾಡ್ಕೋಬೇಕು. 01 ಇರೋದು 02 ಆಗುತ್ತೆ. ಏನಾಗುತ್ತೆ ಇದು? 2.7402. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಸಿ ಹೊಡೀರಿ, ಎಫ್ ಆಫ್ ಎಕ್ಸ್ಗೆ ಹೋಗಿ, ಅಂದರೆ ಎಕ್ಸ್ ಲಾಗ್ ಎಕ್ಸ್ -1π. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ, 2.7402. ಇಲ್ಲಿ ಆನ್ಸರ್ ಏನು ಬಂತು? -3.8904. ಅರ್ಥ ಆಗ್ತಿದೆಯಲ್ವಾ? ಈ ಥರ ಬಂದರೆ ನೋಡಿ, ಇದನ್ನೇ ಡೈರೆಕ್ಟಾಗಿ ಬೇಕಾದರೂ ಬರಿಬೋದು, ಅಥವಾ ಇದನ್ನ ಚೇಂಜ್ ಮಾಡೋದಂದರೆ ನೀವೇನು ಮಾಡಿ, ಶಿಫ್ಟು ಮೋಡು ಫಿಕ್ಸಲ್ಲಿ ಹೋಗಿ 6. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ಒಂದು 7 8 ಸೆಲೆಕ್ಟ್ ಮಾಡಿಬಿಡಿ. ಒಂದು ಕೆಲಸ ಮಾಡಿ, ಒಂದು 8 ಸೆಲೆಕ್ಟ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಬರೀರಿ. ಈಗ ನೋಡಿ -0.0003889 ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ 0 ಜಾಸ್ತಿ ಇದ್ದರೆ ಇದು 2 ನಂಬರ್ ಆದರೂ ಬರೀರಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ 2 ನಂಬರ್ ಬರೆಯುವಾಗ ಇದು 3ನೇ ನಂಬರ್ ಏನಿದೆ 9 ಇದೆ. ಆವಾಗ ಇದನ್ನ ರೌಂಡ್ ಆಫ್ ಮಾಡಿ, 38 ಇರೋದು 39 ಆಗುತ್ತೆ. ಅಂದರೆ -0.00039 ಈ ಥರ ಬರೀ. ಗೊತ್ತಾಯ್ತಲ್ವಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ -3 ಇದೆ, 10 ಟು ದಿ ಪವರ್ ಆಫ್ ಇದೆ. ಅದು ಏನು ಮಾಡಬೇಕು, ಅದನ್ನ 10 ಟು ದಿ ಪವರ್ ಆಫ್ನ ರಿಮೂವ್ ಮಾಡೋಕ್ಕೆ ಶಿಫ್ಟು ಮೋಡ್ ಹೊಡಿಬೇಕು. ಶಿಫ್ಟು ಮೋಡು 6 8ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. 0 to 9 8ಗೆ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ 000. ಈಗ 4ಗೆ ನೀವು 4ಅಲ್ಲಿ ಬರೀತೀನಿ ಅಂದರೆ ಇದೇನಾಗುತ್ತೆ, 5th ಡಿಜಿಟ್ 8 ಇದೆ, 3 ಇರೋದು 4 ಬರಿಬೋದು. ಆದರೆ ಬೇಡ, ಜ್ಞಾಪಕ ಇಟ್ಕೊಳ್ಳಿ. ಅಟ್ಲೀಸ್ಟ್ 2 ನಂಬರ್ ಆದರೂ ಬರೀಬೇಕು. ಆ ಥರ ಬರೀರಿ. ಅದು ಎಷ್ಟು ಡೆಸಿಮಲ್ಲಾದರೂ ಬರಲಿ. ಇದು ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನಿದೆ, ಇದಾದಮೇಲೆ ಇಲ್ಲಿ 2 ನಂಬರ್ ಆದಮೇಲೆ 3 8 ಆದಮೇಲೆ 9 ಇದೆ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದನ್ನ ಏನು ಮಾಡಬೇಕು, ನೀವು 1 ಜಾಸ್ತಿ ಮಾಡಬೇಕು. 38 ಇರೋದು 39 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನಾನೇನಂದೆ, ಇದಾದಮೇಲೆ ಇಲ್ಲಿ ನೆಗೆಟಿವ್ ಬಂದರೆ ನೆಗೆಟಿವ್ ಜಾಗದಲ್ಲಿ ಇದು ಬರೀರಿ, -0.00039. ಆಮೇಲೆ ಲೆಫ್ಟಲ್ಲಿ ಇದನ್ನ ಬರೀರಿ, 2.7402. ಈಗ ಇದನ್ನ ಸೇಮ್ ಹೆಂಗಿದೆ ಹಂಗೆ ಇರಲಿ, 0.2314. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲಿ AY - BX ಇದನ್ನ ಟೈಪ್ ಮಾಡ್ಕೊಳ್ಳಿ. AC ಆಲ್ರೆಡಿ ಇರುತ್ತೆ, ಟೈಪ್ ಮಾಡೋದು ಬೇಕಾಗಿಲ್ಲ. ಮೇಲ್ಗಡೆ ಹೋದರೆ ಇದು ಸಿಗುತ್ತೆ. ಇಲ್ಲಿ A ಅಂದರೆ ನೋಡಿ, ಇದು ಸೇಮು, ಇದು A, ಇದು ಫಸ್ಟು ಲಾಸ್ಟು, ಆಮೇಲೆ ಇದು ಹೋಗಬೇಕು ನೋಡಿ. A ಅಂದರೆ 2.7402, Y ಅಂದರೆ ಇದು ಫಸ್ಟು ಲಾಸ್ಟು 0.2314, B ಅಂದರೆ 3, X ಅಂದರೆ -0.00039. ಎಷ್ಟು ಬಂತು ನೋಡಿ, 2.7406. ಈ 4 ನಂಬರ್ ನೋಡಿ, ಇದು 5th ಡಿಜಿಟ್ ನಂಬರ್ ಏನು 3 ಇದೆ, ಅದಕ್ಕೆ ಬರೆದ್ರೆ ಸಾಕು. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ನಾವೇನು ಮಾಡಬೇಕು, 2.7406 ಬರುತ್ತೆ. ಕರೆಕ್ಟ್ ಅಲ್ವಾ? ಆವಾಗ 7 ಮಾಡಬೇಕಿತ್ತು. ಇದು 5 ಇದ್ದಿದ್ರೆ 5 ಅಥವಾ 5ಗಿಂತ, ಇಲ್ಲಾಂದರೆ ಇದು ಏನಿದೆ ಅದು ಬರ್ಕೋಬೇಕು. 5ಗಿಂತ ಕಡಿಮೆ ಇದ್ದರೆ ಈ 4 ಡಿಜಿಟ್ ಏನಿದೆ ಅದು ಬರ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು, AC ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗಿ, ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ, ಎಕ್ಸ್ ಜಾಗದಲ್ಲಿ ಇದು ಹಾಕಿ 2.7406. ಈಗ ನೋಡಿ ಇಲ್ಲಿ ಏನು ಬರ್ತಾ ಇದೆ, -0.00040 ಬರ್ತಾ ಇದೆ. ಅದನ್ನ ಬರ್ಕೊಳ್ಳಿ ನೋಡಿ. ಇದು ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು 2.7406 ಏನು ಬರ್ತಾ ಇದೆ, -40 ನೋಡಿ, 000 ಆಮೇಲೆ 40. ಅರ್ಥ ಆಗ್ತಿದೆಯಲ್ವಾ? ಇದೇನು ಬಂದಿದೆ ಈಗ, ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಬರೀಬೇಕು. 0.000
0040. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೋಬೇಕು 2.7406. ಇದು ಹೆಂಗಿದೆ ಹಂಗೆ ಬರ್ಕೋಬೇಕು 30.2314. ಈಗ ಮತ್ತೆ ಇದು ಮಾಡಬೇಕು AY ಮೈನಸ್ BX AC ಹೊಡೀರಿ, ಮತ್ತು ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಈಗ A ಅಂದರೆ ಇದು 2.7406, Y ಅಂದರೆ ಇದು 0.2314, B ಅಂದರೆ ಇದು 3. ಈ ಥರ ಬರಬೇಕು. ಹಿಂಗೆ ಬಂದು ಹಿಂಗೆ ಹೋಗಬೇಕು. ಇದೇನು -0.0004. ಏನು ಬಂತು 2.7406 ಬಂತು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಸೇಮ್ ಬಂದರೆ ಮತ್ತೆ ಏನು ಮಾಡೋದು ಬೇಕಾಗಿಲ್ಲ, ದ ಎಕ್ಸ್ ವ್ಯಾಲ್ಯೂ ಅಂತ ಬರೆದ್ಬಿಡಿ. ದೇರ್ ಫೋರ್ ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್ ಈಸ್ 2.7406 ಅಂತ ಬರ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2.7406. ಅಂದರೆ ಇದು ಸೇಮ್ ಬರೋ ಗಂಟ ನಾವು ಮಾಡಬೇಕು. ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ x log x ಬೇಸ್ 10 ಈಸ್ ಈಕ್ವಲ್ ಟು 1.2 ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಂತ ಕೇಳಿದ್ದಾರೆ. ಸೊಲ್ಯೂಷನ್ x log x ಬೇಸ್ 10 ಈಸ್ ಈಕ್ವಲ್ ಟು 1.2, x log x ಬೇಸ್ 10 ಈಸ್ ಮೈನಸ್ 1.2 ಈಸ್ ಈಕ್ವಲ್ ಟು 0. ಇದನ್ನ f(x) ಅಂತ ಬರ್ಕೊಳ್ಳಿ. ಇಲ್ಲಿ ಕ್ಯಾಲ್ಕುಲೇಟ್ ಇದನ್ನ ಮಾಡೋದು ಯಾವ ಥರ ಅಂದರೆ, ಇದನ್ನ ಫಸ್ಟ್ ಟೈಪ್ ಮಾಡ್ಕೋಬೇಕು. ಎಕ್ಸು ಲಾಗ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಸ್ಟಾರ್ಟಿಂಗಿಂದ ಮಾಡ್ತೀವಿ ನೋಡಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಹೊಡೀರಿ. ಆಲ್ಫಾ ಎಕ್ಸ್ ಲಾಗ್ ಆಲ್ಫಾ ಎಕ್ಸ್ ಮೈನಸ್ 1.2 ಕ್ಯಾಲ್ಕುಲೇಟ್. 0 ಹೊಡೆದ್ರೆ ಮ್ಯಾಥ್ ಎರರ್ ಬರುತ್ತೆ. 1ಇಂದ ಸ್ಟಾರ್ಟ್ ಮಾಡಿ. 1ಗೇನು ಮೈನಸ್ 1.2, 2ಗೇನು ನೋಡಿ 5 ಡಿಜಿಟ್ 4 ಇದೆ, ಇದೇನಿದೆ ಬರ್ಕೊಡಿ. ಮೈನಸ್ 0.5979. 2 ಆದಮೇಲೆ 3 ಹೊಡೀರಿ. ನೋಡಿ 5 ಡಿಜಿಟ್ ಏನಿದೆ 6 ಇದೆ, ಇಲ್ಲಿ 0.2313ನ 14 ಅಂತ ಬರೀರಿ. ಈಗ ನೆಗೆಟಿವಿಂದ ಪಾಸಿಟಿವ್ ಬಂದರೆ ರೂಟ್ ಲೈಸ್ ಬಿಟ್ವೀನ್ 2, 3 ಅಂತ ಬರೀ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ, ಎಕ್ಸ್ ಇಸ್ ಈಕ್ವಲ್ ಟು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೇಕು. ಬರೆದಾದ್ಮೇಲೆ ಏನು ಮಾಡಬೇಕು, ಎ ಜಾಗದಲ್ಲಿ 2 ಹಾಕಿ, ಎಫ್ ಆಫ್ ಎ ಜಾಗದಲ್ಲಿ ಈ ಆನ್ಸರ್ ಹಾಕಿ ಮೈನಸ್ 0.5979. ಬಿ ಜಾಗದಲ್ಲಿ 3 ಹಾಕಿ, ಎಫ್ ಆಫ್ 3 ಜಾಗದಲ್ಲಿ ಈ ಆನ್ಸರ್ ಹಾಕಿ 0.2314. ಇದು ಫಾರ್ಮುಲಾ. ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ಕೋಬೇಕು, ಎ ವೈ ಮೈನಸ್ ಬಿ ಎಕ್ಸ್ ಬೈ ವೈ ಮೈನಸ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಎಕ್ಸ್ ಕ್ಯಾಲ್ಕುಲೇಟ್ ಹೊಡೆದು ಇಲ್ಲಿ ಕೊಡಿ. ಎ ಅಂದ್ರೇನು 2, ವೈ ಅಂದ್ರೇನು 0.2314, ಬಿ ಅಂದರೆ 3, ಎಕ್ಸ್ ಅಂದರೆ ಮೈನಸ್ 0.5979. ಆನ್ಸರ್ ಬಂದು 2.7209 ಇದೆ. ಅರ್ಥ ಆಗ್ತಿಲ್ಲ. ಆದರೆ 5 ಡಿಜಿಟ್ ಏನಿದೆ 6 ಇದೆ. ನಾವೇನು ಮಾಡಬೇಕಿದ್ನ 1 ಜಾಸ್ತಿ ಮಾಡ್ಕೋಬೇಕು. 2.7209ನ 10 ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಂಡ್ ನಂಬರ್ನ 1 ಜಾಸ್ತಿ ಮಾಡಬೇಕು. 9 ಅಂದ್ಕೊಳ್ಳಿ, 9ನ 1 ಜಾಸ್ತಿ ಮಾಡಿದ್ರೆ 10, 2.7210 ಆಗುತ್ತೆ. ಆಮೇಲೆ ಏದು ಮಾಡಬೇಕು, ಎ ಸಿ ಹೊಡಿಬೇಕು. ಹೊಡೆದ್ಬಿಟ್ಟು ಇದು ಬಂದ ತಕ್ಷಣ ಮೇಲ್ಗಡೆ ಹೋಗಿ ಎಫ್ ಆಫ್ ಎಕ್ಸ್ಗೆ ಹೋಗಿ, ಅಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಇದು ಹಾಕಿ 2.7210. ಇದನ್ನ 4 ಡಿಜಿಟಲ್ಲಿ ಬರೆದ್ಬಿಡಿ. ಮೈನಸ್ 4 ಡೆಸಿಮಲಲ್ಲಿ ಬರೆದ್ಬಿಡಿ 0.0171. ಅರ್ಥ ಆಗ್ತಿದೆಯಲ್ವ? ಬರೆದಾದ್ಮೇಲೆ ಈಗ ಏನು ಮಾಡಿ, ಇದು ನೆಗೆಟಿವ್ ಬಂದಿದೆಯಲ್ವ, ನೆಗೆಟಿವ್ ಕೆಳಗಡೆ ಬರೀರಿ. ಆಮೇಲೆ ಲೆಫ್ಟಲ್ಲಿ ಇದು ಬರ್ಕೊಳ್ಳಿ. ಇದು ಸೇಮ್ ಹಂಗೆ ಇಟ್ಕೊಳ್ಳಿ. ಮತ್ತು ಇದನ್ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡೋದು ಬೇಕಾಗಿಲ್ಲ, ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಅಲ್ಲೇ ಇರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎ ಏನು 2.7210, ವೈ ಏನು 0.2314, ಬಿ ಏನು 3, ಎಕ್ಸ್ ಏನು ಮೈನಸ್ 0.0171. ಈ ಥರ ಟೈಪ್ ಮಾಡ್ಕೊಳ್ಳಿ. 2.70198 ಇದೆ. 9 ಇರೋದ್ರಿಂದ 5 ಡಿಜಿಟ್ 4ಗೆ ನಾವು ರೌಂಡ್ ಆಫ್ ಮಾಡಬೇಕು ಅಂದರೆ 01ನ 02 ಮಾಡ್ಕೋಬೇಕು. 2.7402. ಇದು ಬಂದ ತಕ್ಷಣ ನೀವೇನು ಮಾಡಿ, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 2.7402 ಹೊಡೀರಿ. 2.7402 ಇಲ್ಲೇನಾಗುತ್ತೆ, ಮೈನಸ್ 3.89 ಸಮಥಿಂಗ್ ಇಂಟು 10⁻⁻4 ಬರುತ್ತೆ. ಇದನ್ನ ಅವಾಯ್ಡ್ ಮಾಡೋಕ್ಕೆ 10⁻⁻4 ಅದು ಬೇಕಿದ್ರೆ ಇದನ್ನೇ ಬರೀಬೋದು. ಆದರೆ ಈ ಥರ ಬರೀಬೇಕು ಅಂದರೆ ನೀವೇನು ಮಾಡಬೇಕು, ಇದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು,
ಶಿಫ್ಟ್ ಹೊಡಿಬೇಕು, ಮೋಡ್ ಹೊಡಿಬೇಕು, 6 ಹೊಡಿಬೇಕು. ಇದನ್ನ 8 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ -0.00 ಇಲ್ಲಿ 000 ಇದೆಯಲ್ಲ, ಇದು 4 ಡೆಸಿಮಲ್ಗೆ ರೌಂಡ್ ಮಾಡಿದ್ರೆ ಇದು 4 ಬರುತ್ತೆ. ಬೇಡ, 00004 ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. 00 2 ನಂಬರ್ ಆದರೂ ಇಲ್ಲಿ ರೆಗ್ಯುಲರ್ ಫಾಲ್ಸ್ ಇಲ್ಲಿ. ಅದಕ್ಕೇನು ಮಾಡಿ -0.0000389 ಇದೆಯಲ್ಲ, ಇಲ್ಲೇನು ಮಾಡಿ ಈ 8ನ 9 ರೌಂಡ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ವ? 38 ಇದೆಯಲ್ವ 39, ಯಾಕಂದರೆ 38 ಆದಮೇಲೆ ಇಲ್ಲಿ 9 ಇದೆ. ಅದು 4ಗಿಂತ ಕಡಿಮೆ ಇದ್ದರೆ 38 ಬರೀರಿ. ಇಲ್ಲಿ ನೀವು ಬರಿಬೇಕಾಗಿರೋದು ಇಲ್ಲ 38 ಇಲ್ಲ 39. ಡಿಸೈಡು ಅದಾದಮೇಲೆ ಬರೋ ನಂಬರಿಂದ. ಇಲ್ಲಿ ಅದಾದಮೇಲೆ ಬರೋ ನಂಬರು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದು 39 ಬರೀರಿ. 5ಗಿಂತ ಕಡಿಮೆ ಇದ್ದರೆ 38 ಬರೀರಿ. ಈಗ ಅರ್ಜೆಂಟ್ಗೆ 39 ಬರೀರಿ, ಯಾಕಂದರೆ 5ಗಿಂತ ಜಾಸ್ತಿ ಇದೆ. ಅರ್ಥ ಆಯ್ತಲ್ವಾ? ಮತ್ತೆ ನೆಗೆಟಿವ್ ಬಂದಿದೆ, ನೆಗೆಟಿವ್ ಕೆಳಗಡೆ ಬರೀರಿ. ಪಾಸಿಟಿವ್ ಬಂದರೆ ಪಾಸಿಟಿವ್ ಕೆಳಗಡೆ ಬರೀಬೇಕು. ಆಮೇಲೆ ಇದನ್ನ ಏನ ಲೆಫ್ಟಲ್ಲಿ ಬರ್ಕೊಳ್ಳಿ. ಆಮೇಲೆ ಇದು ಹಂಗೆ ಇರಲಿ, ಇದು ಹಂಗೆ ಇರಲಿ. ನೆಕ್ಸ್ಟು AY - BXಗೆ ಹೋಗೋಣ. ಮತ್ತು AC ಕ್ಯಾಲ್ಕುಲೇಟ್. ಏನು ಯಾವ್ದು ಬಂದಿದ್ದು? ಲಾಸ್ಟ್ ಆನ್ಸರ್ ಏನು ಬಂದಿದ್ದು? 389 ಅಂದರೆ ಇದು ಬಂದಿರೋದು. ಈಗ ನೋಡಿ ಇಲ್ಲಿ A ಅಂದರೆ ಮೇಲ್ಗಡೆ ಹೋಗೋಣ. AY - BX ಕ್ಯಾಲ್ಕುಲೇಟ್. A ಏನು 2.7402, Y ಏನು 0.2314, B 3, ಆಮೇಲೆ X ಅಂದರೆ -0.0039. ಇಲ್ಲಿ ಆನ್ಸರ್ ಏನು ಬಂತು? 2.7406. ಅದು ಬರ್ದ್ಬಿಡಿ. ಅರ್ಥ ಆಗ್ತಿದೆಯಲ್ವ? ಯಾಕೆ ಇಲ್ಲಿ ನಂಬರ್ 3 ಇರೋದ್ರಿಂದ ಇಲ್ಲಿ 4 ಏನಿದೆ ಅದು ಬರೀಬೇಕು. ಅರ್ಥ ಆಗ್ತಿದೆಯಲ್ವ? 06 ಇದ್ದರೆ 06 ಇರುತ್ತೆ, 5ಗಿಂತ ಕಡಿಮೆ ಇದ್ದರೆ. ಏನಾದರೂ 5ಗಿಂತ ಜಾಸ್ತಿ ಇದ್ದರೆ 06 ಇರೋದು 07 ಆಗುತ್ತೆ, ಆ ಥರ. ನೆಕ್ಸ್ಟ್ ಇದಾದ ತಕ್ಷಣ ಏನು ಮಾಡಿ, 2.7406 ಬರೆದಾದ್ಮೇಲೆ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. 2.7406 ಹೊಡೀರಿ. ಅದಕ್ಕೆ ಆನ್ಸರ್ ಏನು ಬರ್ತಾಯಿದೆ? -0.0000040. ಅದು ಬರ್ಕೊಡಿ ಇಲ್ಲಿ. ಅರ್ಥ ಆಗ್ತಿದೆಯಲ್ವ? ಈಗ ಏನು ಬರ್ತಾಯಿದೆ? ನೆಗೆಟಿವ್ ಬರ್ತಾಯಿದೆ. ನೆಗೆಟಿವ್ ಕೆಳಗಡೆ ಬರೀರಿ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. ಈ 3 ಮತ್ತು ಇದನ್ನ ಹಂಗೆ ಬರ್ಕೊಳ್ಳಿ. ಮತ್ತು AYಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಈಗ A ಏನು 2.7406, Y ಏನು 0.2314, B ಏನು 3, X ಏನು -0.00040. ಅಂದರೆ ಆನ್ಸರ್ ಏನು ಬಂತು? 2.7406. ಕ್ವಶನಲ್ಲಿ ಅವ್ರು ನಿಮಗೆ ಕರೆಕ್ಟು 4 ಡೆಸಿಮಲ್ ಅಂತ ಕೇಳಿದ್ರು. ಈ ಥರ ಮಾಡಿ. ಗೊತ್ತಾಗ್ತಿದೆಯಲ್ವ? ಅಂದರೆ ಫುಲ್ ಇದು ಮಾಡ್ಬಿಟ್ಟು ಎಂಟು ಗಂಟನೂ 3ಗೆ ಕೇಳಿದ್ರೆ ಇದನ್ನ 3ಗೆ ರೌಂಡ್ ಆಫ್ ಮಾಡಿಬಿಡಿ ಅಷ್ಟೇ. ಜನರಲ್ಲಾಗಿ 4ಗೆ ಮಾಡಿ. ಗೊತ್ತಾಗ್ತಿದೆಯಲ್ವ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.